ವಿಚಾರ ಅನ್ನುವಂಥದ್ದು ಬಂದಾಗ ಅವರು ಎಷ್ಟು ಯಾತನೆ ಪಟ್ಟಿದ್ದಾರೆ ಅನ್ನುವಂಥದ್ದು ಅವ್ರ ಕುಟುಂಬಸ್ಥರಿಗೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಫಿಸಿಕಲಲ್ಲಿ ಆ ಪೇಯ್ನ್ ಆಗುವಂಥದ್ದು ಅವ್ರಿಗೆ ಮಾತ್ರ ಅದನ್ನು ಅನುಭವಿಸೋಕ್ಕೆ ಸಾಧ್ಯ, ನಾವೆಲ್ಲ ನೋಡಬಹುದು ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟೀಕೆಗಳು ಬಂದಾಗ ಇರ್ಬೋದು, ಸೆಟ್ಟಲ್ಲಿ ನೀವು ನೋಡಿರ್ತೀರ, ಮತ್ತು 24 ಗಂಟೆ ಕಂಟಿನ್ಯೂಸ್ ಅವ್ರು ಶೂಟ್ ಮಾಡಿದ್ರು, ಹೀರೋಯಿನ್ನ ಲಿಫ್ಟ್ ಮಾಡುವಂಥ ಒಂದು ಸೀನ್ ಬಂತು, ಆವಾಗ ಬೆನ್ನುವಿಂದ ಮಲ್ಕೊಂಡ್ಬಿಟ್ರು, ಇದನ್ನೆಲ್ಲ ನೀವು ನೋಡಿದ್ದೀರಾ, ಏನು ಹೇಳ್ತೀರಾ? ಇಲ್ಲ, ಖಂಡಿತ ಇದರಲ್ಲಿ ಎರಡು ಮಾತಿಲ್ಲ. ದರ್ಶನ್ ಸರ್ಗೆ ಮುಂಚೆಯಿಂದನೂ ಬೆನ್ನೋವಿತ್ತು. ಆಮೇಲೆ ಅದೊಂದು ಅವ್ರಿಗೆ ಅದನ್ನು ಅನುಭವಿಸ್ತಾಯಿದ್ರು. ಅವರು ಎಷ್ಟು ಇದು ಅಂತೇಳಿದ್ರೆ ಅವ್ರ ಪರ್ಸನಲ್ಸ್ನ ಅವ್ರಿಗೆ ಏನೇ ಪೇಯ್ನ್ ಇರಲಿ ಏನೇ ಆಗಲಿ ಯಾರ ಜೊತೆ ಸೆಟ್ಟಲ್ಲಿ ಹಂಚ್ಕೊಳ್ತಾ ಇರಲಿಲ್ಲ, ಯಾರ ಜೊತೆ ಈವನ್ ನಿರ್ದೇಶಕರ ಜೊತೆನೂ ಹಂಚ್ಕೊಳ್ತಾ ಇರಲಿಲ್ಲ ಅವ್ರು. ಯಾಕಂದರೆ ಆ ನೋವನ್ನು ತುಂಬ ಸಲ ಅನುಭವಿಸಿದ್ದಾರೆ, ತುಂಬ ಸಲ ನಾವು ಸೆಟ್ಟಲ್ಲಿ ನೋಡಿದ್ದೀವಿ. ನೀವು ಯಾವುದೋ ಒಂದು ಸೀನು, ಒಂದೇ ಒಂದು ಸನ್ನಿವೇಶ ಲೀಕ್ ಆಗಿರೋದನ್ನು ನೀವು ನೋಡಿದ್ದೀರಾ. ನಾವು ಕೆಲವೊಂದು ಸಲ ನೇರವಾಗಿ ಅದನ್ನೆಲ್ಲ ನೋಡಿ ಅನುಭವಿಸಿದ್ದೀವಿ. ಅವರು ಯಾರೇ ಟೀಕೆಗಳು ಏನೇ ಮಾಡಿದ್ರು, ಯಾಕಂದರೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ನಾವಲ್ಲಿದ್ವಿ, ನಾವು ನೋಡಿದ್ದೀವಿ.